ಮೊದಲನೇ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ನಮ್ಮ ದೇಹದ ದೌರ್ಬಲ್ಯ ನಿವಾರಣೆ ಆಗುತ್ತದೆ? ಎ ಖರ್ಜೂರ, ಬಿ ದ್ರಾಕ್ಷಿಗಳು, ಸಿ ಒಣ ದ್ರಾಕ್ಷಿ, ಡಿ ಕಿತ್ತಾಳೆ. ಉತ್ತರ ಎ ಖರ್ಜೂರ. ಎರಡನೇ ಪ್ರಶ್ನೆ, ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿ ಆಹಾರ ಸೇವಿಸುವುದರಿಂದ ದೇಹಕ್ಕೆ ಯಾವ ಕಾಯಿಲೆ ಬರುತ್ತದೆ? ಎ ಕ್ಯಾನ್ಸರ್, ಬಿ ಮಧುಮೇಹ, ಸಿ ಅಸ್ತಮಾ, ಡಿ ಕಿಡ್ನಿ ರೋಗ. ಉತ್ತರ ಮೇಲಿನ ಎಲ್ಲವೂ. ಮೂರನೇ ಪ್ರಶ್ನೆ, ಯಾವ ತರಕಾರಿಯನ್ನು ನಿಯಮಿತವಾಗಿ ತಿನ್ನುವುದರಿಂದ ದೇಹದ ತೂಕ ಕಡಿಮೆ ಆಗುತ್ತದೆ? ಎ ಕುಂಬಳಕಾಯಿ, ಬಿ ಕ್ಯಾರೆಟ್, ಸಿ ಬಾಳೆಹಣ್ಣು, ಡಿ ಕ್ಯಾಪ್ಸಿಕಮ್. ಉತ್ತರ ಬಿ ಕ್ಯಾರೆಟ್. ನಾಲ್ಕನೇ ಪ್ರಶ್ನೆ, ವಿಶ್ವದ ಯಾವ ದೇಶದ ಜನರು ಕಡಿಮೆ ಸಮಯ ಮಲಗುತ್ತಾರೆ? ಎ ಅಮೆರಿಕ, ಬಿ ಜಪಾನ್, ಸಿ ಭಾರತ, ಡಿ ರಷ್ಯಾ. ಉತ್ತರ ಬಿ ಜಪಾನ್. ಐದನೇ ಪ್ರಶ್ನೆ, ಯಾವ ಎಲೆಗಳನ್ನು ಜಗಿಯುವುದರಿಂದ ಬಾಯಿಯ ದುರ್ವಾಸನೆ ದೂರವಾಗುತ್ತದೆ? ಎ ಪೇರಳೆ ಎಲೆ, ಬಿ ಕೊತ್ತಂಬರಿ ಸೊಪ್ಪು, ಸಿ ನಿಂಬೆ ಎಲೆ, ಡಿ ಪುದೀನ ಎಲೆ. ಉತ್ತರ ಡಿ ಪುದೀನ ಎಲೆ. ಆರನೇ ಪ್ರಶ್ನೆ, ಹಾಲು ಕುಡಿದ ನಂತರ ಯಾವ ಆಹಾರ ಅನಾರೋಗ್ಯಕ್ಕೆ ಉಂಟಾಗುತ್ತದೆ? ಎ ಮೀನು, ಬಿ ನಿಂಬೆ, ಸಿ ಬಾಳೆಹಣ್ಣು, ಡಿ ಚಿಕನ್. ಉತ್ತರ ಬಿ ನಿಂಬೆ. ಏಳನೇ ಪ್ರಶ್ನೆ, ಯಾವ ಆಹಾರ ಅತಿಯಾದ ಸೇವನೆಯು ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣವಾಗುತ್ತದೆ? ಎ ಬಾಳೆಹಣ್ಣು, ಬಿ ಹಾಲು, ಸಿ ಮೀನು, ಡಿ ಮಾಂಸ. ಉತ್ತರ ಡಿ ಮಾಂಸ. ಎಂಟನೇ ಪ್ರಶ್ನೆ, ಮೂತ್ರಪಿಂಡದ ಕಲ್ಲುಗಳನ್ನು ತೆಗೆದುಹಾಕಲು ಯಾವ ಹಣ್ಣು ಸಹಾಯಕವಾಗಿದೆ? ಎ ಡ್ರ್ಯಾಗನ್ ಹಣ್ಣು, ಬಿ ನಿಂಬೆ, ಸಿ ಬಾಳೆಹಣ್ಣು, ಡಿ ಕಿತ್ತಾಳೆ. ಉತ್ತರ ಬಿ ನಿಂಬೆ. ಒಂಬತ್ತನೇ ಪ್ರಶ್ನೆ, ಹುಡುಗಿಯರ ನೆಚ್ಚಿನ ಬಣ್ಣ ಯಾವುದು? ಎ ಕೆಂಪು, ಬಿ ಗುಲಾಬಿ, ಸಿ ಕಪ್ಪು, ಡಿ ಹಸಿರು. ಉತ್ತರ ಬಿ ಗುಲಾಬಿ. ಹತ್ತನೇ ಪ್ರಶ್ನೆ, ಮನೆಯಲ್ಲಿ ಯಾವ ಗಿಡ ಇದ್ದರೆ ಸೊಳ್ಳೆಗಳು ಮನೆಗೆ ಬರುವುದಿಲ್ಲ? ಎ ಕರಿಬೇವಿನ ಗಿಡ, ಬಿ ಅಶ್ವಗಂಧ ಮರ, ಸಿ ಅಲೋವೆರಾ ಗಿಡ, ಡಿ ತುಳಸಿ ಮರ. ಉತ್ತರ ಡಿ ತುಳಸಿ ಮರ. ಹನ್ನೊಂದನೇ ಪ್ರಶ್ನೆ, ಯಾವ ಪ್ರಾಣಿಯು 1 ಲೀಟರ್ ರಕ್ತದ ಬೆಲೆ 1,00,000 ರೂಪಾಯಿಗಿಂತ ಹೆಚ್ಚು? ಎ ನೀಲಿ ಏಡಿಗಳು, ಬಿ ಆಮೆ, ಸಿ ತಿಮಿಂಗ್ಲ, ಡಿ ಕುರಿ. ಉತ್ತರ ಎ ನೀಲಿ ಏಡಿಗಳು. 12ನೇ ಪ್ರಶ್ನೆ, ಗಾಳಿಯಲ್ಲಿ ಯಾವ ಅನಿಲವು ಹೆಚ್ಚು ಇರುತ್ತದೆ? ಎ ಆಮ್ಲಜನಕ, ಬಿ ಸಾರಜನಕ, ಸಿ ಹೈಡ್ರೋಜನ್, ಡಿ ಆರ್ಗಾನ್. ಉತ್ತರ ಬಿ ಸಾರಜನಕ. 13ನೇ ಪ್ರಶ್ನೆ, ಯಾವ ಪ್ರಾಣಿಯನ್ನು ಕಾಡಿನ ರಾಜ ಎಂದು ಕರೆಯಲಾಗುತ್ತದೆ? ಎ ಆನೆ, ಬಿ ಸಿಂಹ, ಸಿ ನರಿ, ಡಿ ಹುಲಿ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 14ನೇ ಪ್ರಶ್ನೆ, ಯಾವ ಹಣ್ಣನ್ನು ಕತ್ತರಿಸಿ ಫ್ರಿಜ್ನಲ್ಲಿಟ್ಟರೆ ವಿಷವಾಗುತ್ತದೆ? ಎ ಮಾವು, ಬಿ ನಿಂಬೆ, ಸಿ ಸೇಬು, ಡಿ ಖರ್ಜೂರ. ಉತ್ತರ ಬಿ ನಿಂಬೆ. 15ನೇ ಪ್ರಶ್ನೆ, ಯಾವ ಪ್ರಾಣಿಯು ತನ್ನ ಜೀವನದ 90% ರಷ್ಟು ನಿದ್ದೆ ಮಾಡುತ್ತದೆ? ಎ ಉಸರವಳ್ಳಿ, ಬಿ ಮೊಸಳೆ, ಸಿ ನವಿಲು, ಡಿ ಕೋಲ. ಉತ್ತರ ಡಿ ಕೋಲ.
16ನೇ ಪ್ರಶ್ನೆ, ಯಾವ ಆಹಾರವು ದೇಹದ ರಕ್ತದ ಕೊಬ್ಬನ್ನು ಕಡಿಮೆ ಮಾಡುತ್ತದೆ? ಎ ಬಾಳೆಹಣ್ಣು, ಬಿ ಹುಣಸೆಹಣ್ಣು, ಸಿ ಜೇನು, ಡಿ ದ್ರಾಕ್ಷಿಗಳು. ಉತ್ತರ ಬಿ ಹುಣಸೆಹಣ್ಣು. 17ನೇ ಪ್ರಶ್ನೆ, ಬಾಳೆಹಣ್ಣಿನೊಂದಿಗೆ ಯಾವ ಆಹಾರವನ್ನು ತಿನ್ನಬಾರದು? ಎ ಮೊಟ್ಟೆ, ಬಿ ಹಾಲು, ಸಿ ಕ್ಯಾಪ್ಸಿಕಮ್, ಡಿ ಪಪ್ಪಾಯಿ. ಉತ್ತರ ಎ ಮೊಟ್ಟೆ. 18ನೇ ಪ್ರಶ್ನೆ, ಯಾವ ತರಕಾರಿ ತಿನ್ನುವುದರಿಂದ ನೆನಪಿನ ಶಕ್ತಿ ಹೆಚ್ಚುತ್ತದೆ? ಎ ಪಾಲಕ್, ಬಿ ಮುಲ್ಲಂಗಿ, ಸಿ ಟೊಮ್ಯಾಟೊ, ಡಿ ಕ್ಯಾರೆಟ್. ಉತ್ತರ ಎ ಪಾಲಕ್. 19ನೇ ಪ್ರಶ್ನೆ, ಕಡಿಮೆ ನಿದ್ರೆ ಮಾಡಿದರೆ ನಮ್ಮ ದೇಹಕ್ಕೆ ಯಾವ ಕಾಯಿಲೆ ಬರುತ್ತದೆ? ಎ ಹೃದಯ ರೋಗ, ಬಿ ಮಧುಮೇಹ, ಸಿ ಅಧಿಕ ರಕ್ತದೊತ್ತಡ, ಡಿ ತೂಕ ಹೆಚ್ಚಾಗುವುದು. ಉತ್ತರ ಮೇಲ್ನೇ ಎಲ್ಲ. 20ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ನೀರಿಲ್ಲದೆ ಎಷ್ಟು ದಿನ ಬದುಕಬಹುದು? ಎ 4 ದಿನ, ಬಿ 3 ದಿನ, ಸಿ 5 ದಿನ, ಡಿ 2 ದಿನ. ಉತ್ತರ ಬಿ 3 ದಿನ. 21ನೇ ಪ್ರಶ್ನೆ, ಬಾಯಿಯ ದುರ್ವಾಸನೆ ಹೋಗಲಾಡಿಸಲು ಯಾವ ಹಣ್ಣುಗಳನ್ನು ತಿನ್ನುವುದು ಒಳ್ಳೆಯದು? ಎ ಸೇಬು, ಬಿ ದ್ರಾಕ್ಷಿ, ಸಿ ಪೇರಳೆ, ಡಿ ಕಿತ್ತಾಳೆ. ಉತ್ತರ ಎ ಸೇಬು. 22ನೇ ಪ್ರಶ್ನೆ, ವಿಶ್ವದ ಯಾವ ದೇಶದಲ್ಲಿ ಶುಲ್ಕ ಕಾಯ್ದೆಯನ್ನು ಅಪರಾಧ ಎಂದು ಪರಿಗಣಿಸಲಾಗಿದೆ? ಎ ಚೀನಾ, ಬಿ ಜಪಾನ್, ಸಿ ರಷ್ಯಾ, ಡಿ ಅಮೆರಿಕ. ಉತ್ತರ ಬಿ ಜಪಾನ್. 23ನೇ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ವಿಷಕಾರಿ ಮೀನು ಯಾವುದು? ಎ ರಿಪ್ಸ್ಟೋನ್, ಬಿ ರೋಹು, ಸಿ ಬಂಗುಡೆ, ಡಿ ಸಾಲ್ಮನ್. ಉತ್ತರ ಎ ರಿಪ್ಸ್ಟೋನ್. 24ನೇ ಪ್ರಶ್ನೆ, ಯಾವ ಒಣ ಹಣ್ಣು ಹೃದಯಕ್ಕೆ ಒಳ್ಳೆಯದಲ್ಲ? ಎ ಕಾಜು, ಬಿ ಖರ್ಜೂರ, ಸಿ ಕಿಸ್ಮಿಸ್, ಡಿ ಅಂಜೂರ. ಉತ್ತರ ಎ ಬಿ ಮತ್ತು ಸಿ ಕಾಜು, ಖರ್ಜೂರ, ಕಿಸ್ಮಿಸ್. 25ನೇ ಪ್ರಶ್ನೆ, ಯಾವ ಆಹಾರವು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ? ಎ ಮೊಟ್ಟೆಗಳು, ಬಿ ಮೈಸೂರು ಪಾಕ್, ಸಿ ನೀರ್ದೋಸೆ, ಡಿ ಬಿಸಿಬೇಳೆಬಾತ್. ಉತ್ತರ ಎ ಮೊಟ್ಟೆಗಳು. 26ನೇ ಪ್ರಶ್ನೆ, ಕಣ್ಣಿನ ದೃಷ್ಟಿಗೆ ಯಾವ ಹಣ್ಣು ಉತ್ತಮ? ಎ ಮಾವು, ಬಿ ಪಪ್ಪಾಯಿ, ಸಿ ಚೆರ್ರಿ, ಡಿ ಸೇಬು. ಉತ್ತರ ಎ ಮತ್ತು ಬಿ ಮಾವು ಮತ್ತು ಪಪ್ಪಾಯಿ. 27ನೇ ಪ್ರಶ್ನೆ, ಚಳಿಗಾಲದಲ್ಲಿ ಯಾವ ಹಣ್ಣು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ? ಎ ಸೇಬು, ಬಿ ಕಿತ್ತಾಳೆ, ಸಿ ಡ್ರ್ಯಾಗನ್ ಹಣ್ಣು, ಡಿ ದಾಳಿಂಬೆ. ಉತ್ತರ ಡಿ ದಾಳಿಂಬೆ. 28ನೇ ಪ್ರಶ್ನೆ, ಯಾವ ಕಾಯಿಲೆಯಿಂದ ಬಳಲುತ್ತಿರುವವರು ಆಲೂಗಡ್ಡೆ ತಿನ್ನಬಾರದು? ಎ ಶುಗರ್, ಬಿ ಅಲರ್ಜಿ, ಸಿ ಮಲೇರಿಯಾ, ಡಿ ಅತಿಸಾರ. ಉತ್ತರ ಎ ಶುಗರ್. 29ನೇ ಪ್ರಶ್ನೆ, ರಕ್ತದೊತ್ತಡವನ್ನು ಕಡಿಮೆ ಮಾಡುವ ತರಕಾರಿಗಳು? ಎ ಬೀಟ್ರೂಟ್, ಬಿ ಕ್ಯಾರೆಟ್, ಸಿ ಬದನೆಕಾಯಿ, ಡಿ ಟೊಮ್ಯಾಟೊ. ಉತ್ತರ ಎ ಬೀಟ್ರೂಟ್. 30ನೇ ಪ್ರಶ್ನೆ, ಸಿಮ್ ಕಾರ್ಡ್ ಅನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಎ ಜರ್ಮನಿ, ಬಿ ಇಂಡಿಯಾ, ಸಿ ನೇಪಾಳ್, ಡಿ ಅಮೆರಿಕ. ಉತ್ತರ ಎ ಜರ್ಮನಿ. ನೆಲದ ಮೇಲೆ ಮಲಗುವುದರಿಂದ ಯಾವ ರೋಗ ಗುಣವಾಗುತ್ತದೆ?
ಎ ಕ್ಯಾನ್ಸರ್, ಬಿ ಬೆನ್ನು ನೋವು, ಸಿ ಶುಗರ್ ಕಾಯಿಲೆ, ಡಿ ಲೈಂಗಿಕ ಸಮಸ್ಯೆ. ಉತ್ತರ ಬಿ ಬೆನ್ನು ನೋವು. ಎಲೆಗಳ ತರಕಾರಿಗಳಲ್ಲಿ ಯಾವ ವಿಟಮಿನ್ ಇರುತ್ತದೆ? ಎ ವಿಟಮಿನ್ ಸಿ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಇ, ಡಿ ವಿಟಮಿನ್ ಡಿ. ಉತ್ತರ ಬಿ ವಿಟಮಿನ್ ಎ. ಒಂದು ದಿನದಲ್ಲಿ ಸುಮಾರಾಗಿ ಎಷ್ಟು ಸೆಕೆಂಡ್ಗಳು ಇರುತ್ತವೆ? ಎ 86,400, ಬಿ 85,500, ಸಿ 90,400, ಡಿ 86,000. ಉತ್ತರ ಎ 86,400. ಪರೀಕ್ಷೆಗಳನ್ನು ಮೊಟ್ಟ ಮೊದಲ ಬಾರಿಗೆ ಯಾವ ದೇಶದವರು ಕಂಡುಕೊಂಡರು? ಎ ಜಪಾನ್, ಬಿ ಚೈನಾ, ಸಿ ಇಂಡಿಯಾ, ಡಿ ಅಮೆರಿಕಾ. ಉತ್ತರ ಬಿ ಚೈನಾ. ಯಾವ ರಾಜಕೀಯ ಪಕ್ಷವು ತನ್ನ ಪಕ್ಷದ ಚಿಹ್ನೆಯಾಗಿ ಹಸ್ತವನ್ನು ಹೊಂದಿದೆ? ಎ ಕಾಂಗ್ರೆಸ್, ಬಿ ಬಿಜೆಪಿ, ಸಿ ಜೆಡಿಎಸ್, ಡಿ ಆಮ್ ಆದ್ಮಿ ಪಕ್ಷ. ಉತ್ತರ ಎ ಕಾಂಗ್ರೆಸ್. ಯಾವ ದೇಶದಲ್ಲಿ ರಾತ್ರಿ ಮಾತ್ರ ಮಳೆ ಬರುತ್ತದೆ? ಎ ಥೈಲ್ಯಾಂಡ್, ಬಿ ಕ್ಯೂಬಾ, ಸಿ ಸ್ವಿಟ್ಜರ್ಲ್ಯಾಂಡ್, ಡಿ ಜಿನೆವಾ. ಉತ್ತರ ಎ ಥೈಲ್ಯಾಂಡ್. ಕರ್ನಾಟಕ ರಾಜ್ಯದ ಪ್ರಾಣಿ ಯಾವುದು? ಎ ಆನೆ, ಬಿ ಸಿಂಹ, ಸಿ ಒಂಟೆ, ಡಿ ಹುಲಿ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಪ್ಲೇಗ್ ಕಾಯಿಲೆ ಯಾವ ಜೀವಿಯಿಂದ ಹರಡುತ್ತದೆ? ಎ ನೊಣ, ಬಿ ಬೆಕ್ಕು, ಸಿ ಜಿರಳೆ, ಡಿ ಇಲಿ. ಉತ್ತರ ಡಿ ಇಲಿ. ಯಾವ ಪ್ರಾಣಿಯು ಆಹಾರವನ್ನು ಬಚ್ಚಿಟ್ಟು ಅದನ್ನು ಮರೆತು ಬಿಡುತ್ತದೆ? ಎ ಆನೆ, ಬಿ ಅಳಿಲು, ಸಿ ನಾಯಿ, ಡಿ ನವಿಲು. ಉತ್ತರ ಬಿ ಅಳಿಲು. ಯಾವ ಬೆಳೆಯನ್ನು ಒಂಟಿ ಬೆಳೆ ಎಂದು ಕರೆಯಲಾಗುತ್ತದೆ? ಎ ರಾಗಿ, ಬಿ ಜೋಳ, ಸಿ ಅಕ್ಕಿ, ಡಿ ಮೆಕ್ಕೆಜೋಳ. ಉತ್ತರ ಬಿ ಜೋಳ. ನಾಯಿ ಕಚ್ಚಿದರೆ ಬರುವ ವ್ಯಾಧಿ? ಎ ಅಸ್ತಮಾ, ಬಿ ರಬಿಶ್, ಸಿ ಮಧುಮೇಹ, ಡಿ ಉಬ್ಬಸ. ಉತ್ತರ ಬಿ ರಬಿಶ್. ಯಾವುದನ್ನು ಹೆಚ್ಚಿಗೆ ತಿಂದರೆ ಕೂದಲು ಉದುರುತ್ತದೆ? ಎ ಸಕ್ಕರೆ, ಬಿ ಅರಿಶಿಣ, ಸಿ ಮೆಣಸಿನಕಾಯಿ, ಡಿ ಬೆಲ್ಲ. ಉತ್ತರ ಎ ಸಕ್ಕರೆ. ಯಾವ ಪ್ರಾಣಿಯು ಮೆಟ್ಟಿಲೇರುತ್ತದೆ ಮತ್ತು ಇಳಿಯಲು ಆಗುವುದಿಲ್ಲ? ಎ ಕುದುರೆ, ಬಿ ಕತ್ತೆ, ಸಿ ಒಂಟೆ, ಡಿ ಆಕಳು. ಉತ್ತರ ಡಿ ಆಕಳು. ಅತಿಯಾದ ಬಾಯಾರಿಕೆ ಇದ್ದರೆ ಯಾವ ಕಾಯಿಲೆಗೆ ಸೂಚನೆಯಾಗಿದೆ? ಎ ಮಧುಮೇಹ, ಬಿ ಅಸ್ತಮಾ, ಸಿ ರಕ್ತದೊತ್ತಡ, ಡಿ ಕ್ಯಾನ್ಸರ್. ಉತ್ತರ ಎ ಮಧುಮೇಹ. ಯಾವ ವಿಟಮಿನ್ ಕೊರತೆಯಿಂದ ವಸಡುಗಳಲ್ಲಿ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ? ಎ ವಿಟಮಿನ್ ಕೆ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಇ. ಉತ್ತರ ಸಿ ವಿಟಮಿನ್ ಸಿ. ಹೀರೋ ಬೈಕ್ ಯಾವ ದೇಶಕ್ಕೆ ಸೇರಿದ ಕಂಪನಿ? ಎ ಚೀನಾ, ಬಿ ಭಾರತ, ಸಿ ಅಮೆರಿಕಾ, ಡಿ ಬ್ರೆಜಿಲ್. ಉತ್ತರ ಬಿ ಭಾರತ.
ಮೂತ್ರ ಯಾವ ಬಣ್ಣದಲ್ಲಿ ಇದ್ದರೆ ಮನುಷ್ಯ ಸಂಪೂರ್ಣವಾಗಿ ಆರೋಗ್ಯವಂತನಾಗಿದ್ದಂತೆ? ಎ ತಿಳಿ ಅರಿಶಿಣ, ಬಿ ಕೇಸರಿ, ಸಿ ಗುಲಾಬಿ, ಡಿ ಕೆಂಪು. ಉತ್ತರ ಎ ತಿಳಿ ಅರಿಶಿಣ. ಸುಗಂಧ ದ್ರವಗಳ ಮಹಾರಾಜನೆಂದು ಯಾವುದನ್ನು ಕರೆಯುತ್ತೇವೆ? ಎ ಕುಂಕುಮ ಹೂ, ಬಿ ದಾಲ್ಚಿನ್ನಿ, ಸಿ ಏಲಕ್ಕಿ, ಡಿ ಮೆಣಸು. ಉತ್ತರ ಡಿ ಮೆಣಸು. ಮಹಾತ್ಮ ಗಾಂಧೀಜಿಯವರು ಯಾವ ರಾಜ್ಯದಲ್ಲಿ ಜನಿಸಿದರು? ಎ ಉತ್ತರ ಪ್ರದೇಶ್, ಬಿ ಗುಜರಾತ್, ಸಿ ಕರ್ನಾಟಕ, ಡಿ ಆಂಧ್ರ ಪ್ರದೇಶ್. ಉತ್ತರ ಬಿ ಗುಜರಾತ್. ಚರ್ಮದ ಮೂಲಕ ಶ್ವಾಸ ತೆಗೆದುಕೊಳ್ಳುವ ಜೀವಿ ಯಾವುದು? ಎ ಗೋಸುಂಬೆ, ಬಿ ತೋಳ, ಸಿ ಏಡಿ, ಡಿ ಕಪ್ಪೆ. ಉತ್ತರ ಡಿ ಕಪ್ಪೆ. ಹೊಟ್ಟೆಯಲ್ಲಿ ಹಲ್ಲುಗಳಿರುವ ಪ್ರಾಣಿ ಯಾವುದು? ಎ ಆಮೆ, ಬಿ ಏಡಿ, ಸಿ ಕಪ್ಪೆ, ಡಿ ಮೀನು. ಉತ್ತರ ಬಿ ಏಡಿ. ಆರೋಗ್ಯವಂತ ವ್ಯಕ್ತಿಯ ಸಾಮಾನ್ಯ ರಕ್ತದ ಶುಗರ್ ಮಟ್ಟ ಎಷ್ಟಿರಬೇಕು? ಎ 125, ಬಿ 225, ಸಿ 325, ಡಿ 425. ಉತ್ತರ ಎ 125. ಬಿಸಿ ನೀರು ಕುಡಿಯುವ ಅಭ್ಯಾಸ ಇರುವ ಜನರಲ್ಲಿ ಬಾರದೇ ಇರುವ ವ್ಯಾಧಿ ಯಾವುದು? ಎ ಹೃದಯಘಾತ, ಬಿ ಪಕ್ಷವಾತ, ಸಿ ಅಸ್ತಮಾ, ಡಿ ಮರೆಗುಳಿತನ. ಉತ್ತರ ಎ ಹೃದಯಘಾತ. ಪ್ರಧಾನಿ ನರೇಂದ್ರ ಮೋದಿಯವರ ವಯಸ್ಸು ಎಷ್ಟು? ಎ 75 ವರ್ಷ, ಬಿ 71 ವರ್ಷ, ಸಿ 62 ವರ್ಷ, ಡಿ 81 ವರ್ಷ. ಉತ್ತರ ಎ 75 ವರ್ಷ. ಯಾವ ಹಣ್ಣು ಅಜೀರ್ಣ ಮತ್ತು ಅತಿಸಾರವನ್ನು ನಿಯಂತ್ರಿಸುತ್ತದೆ? ಎ ಸೇಬು, ಬಿ ದಾಳಿಂಬೆ, ಸಿ ಸೌತೆಕಾಯಿ, ಡಿ ಪೇರಳೆ. ಉತ್ತರ ಬಿ ದಾಳಿಂಬೆ. ವಿಮಾನದ ಟೈರ್ನಲ್ಲಿ ಯಾವ ಗಾಳಿಯನ್ನು ತುಂಬುತ್ತಾರೆ? ಎ ನೈಟ್ರೋಜನ್, ಬಿ ಹೈಡ್ರೋಜನ್, ಸಿ ನಿಯಾನ್, ಡಿ ಇಲಿಯಂ. ಉತ್ತರ ಎ ನೈಟ್ರೋಜನ್.